ಉತ್ಸಾಹ ತುಂಬಿಸೋಗೆ. ವಿಶ್ವವಿಖ್ಯಾತ ದಸರಾ ಮಹೋತ್ಸವದ ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು ಸ್ವಲ್ಪ ಇವಾಗ ಇತ್ತೀಚೆಗೆ ಒಂದು ದಂತವನ್ನು, ಲೆಫ್ಟ್ ಸೈಡ್ ದಂತವನ್ನು ಮುರ್ಕೊಂಡಿದ್ದಾನೆ. ಏನಂದರೆ, ಮತ್ತಿಗೋಡು ಶಿಬಿರದಲ್ಲಿ ಯಾವುದೋ ಮರಕ್ಕೆ ಗುದ್ದಿ ಈ ಥರ ಘಟನೆ ಆಗಿದೆ. ಅದರ ದಂತ ಸ್ವಲ್ಪ ಎಡಪಕ್ಕದ ದಂತ ಒಂಥರ ಹಿಂಗೆ ಬಾಗಿತ್ತು. ಅದು ಈಗ ಗುದ್ದಿ ಒಂಚೂರು ಮುರಿದೋಗಿದೆ. ಒಂದು ಸ್ವಲ್ಪ ಕಟ್ಟಾದಂಗೆ ಕಾಣಿಸ್ತಾ ಇದೆ. ಆದರೆ ಅದೇನು ವಿರೂಪ ಥರ ಏನು ಕಾಣಿಸ್ತಾ ಇಲ್ಲ. ಅದು ಒಂಥರ ಚೆನ್ನಾಗೇ ಕಾಣಿಸ್ತಾ ಇದೆ. ಆದರೆ ಇತ್ತೀಚೆಗೆ ಅದೇ ದುಬಾರಿನಲ್ಲಿ ದುರ್ಘಟನೆ ನಡೆದ ಸಂದರ್ಭದಲ್ಲಿ ಯಾವುದೇ ಇದು ಅಂದರೆ ಪ್ರವಾಸಿಗರಿಗೆ ಎಲ್ಲ ರಾಜ್ಯದ ಎಲ್ಲ ಅಣೆಕಟ್ಟುಗಳಿಗೂ ಒಂದು ಪ್ರವಾಸಿಗರಿಗೆ ನಿಷೇಧ ಇರೋದ್ರಿಂದ ಮತ್ತಿಗೋಡ್ಗೂ ಯಾರೂ ಹೋಗಿರಲಿಲ್ಲ. ಅದರಿಂದ ಈ ವಿಷಯ ಈಗ ನಿನ್ನೆ ಸರಗೂರು ತಾಲೂಕಲ್ಲಿ ಮುಳ್ಳೂರು ಬೆಣ್ಣೆಗೆರೆನಲ್ಲಿ ಹುಲಿ ದಾಳಿಯ ಮಾಡಿತ್ತು. ಅದರ ಸೆರೆ ಹಿಡಿಯೋಕ್ಕೋಸ್ಕರ ಅಭಿಮನ್ಯುನು ಮಹೇಂದ್ರ ಅಭಿಮನ್ಯುನ ಕರ್ಕೊಂಬರ್ತಾರೆ. ಅಭಿಮನ್ಯುನ ನೋಡಿದವರೆಲ್ಲ ಈ ಥರದಂತ ಹಿಂಗಾಗಿದೆ ಅಂತ ಈಗ ಎಲ್ಲ ಕಡೆ ವೈರಲ್ ಆಗ್ತಾಯಿದೆ, ಹೇಳ್ತಾ ಇದ್ದಾರೆ. ಆದರೆ ಅದರಿಂದೇನು ಅದಕ್ಕೆ ಬೇರೆ ಥರ ಏನೋ ತೊಂದರೆ ಏನಿಲ್ಲ. ಮತ್ತು ವಿರೂಪವಾಗೋ ಏನು ಕಾಣಿಸ್ತಾ ಇಲ್ಲ. ಕೆಲವು ಈಗ ದಂತನೇ ಇಲ್ಲದೆ ಒಂಥರ, ಈಗ ಪಾಪ ನಮ್ಮ ವೈಲ್ಡ್ ಭೀಮಾ 1-2 ದಂತ ಸೂಪರಾಗಿತ್ತು, ಒಂದು ದಂತ ಮುರಿದೋಗಿ ಇನ್ನೊಂದು ದಂತ ಇಲ್ಲ, ಒಂದು ದಂತ ಮಾತ್ರ ಇದೆ. ಅದು ಅಷ್ಟು ಅಂದರೆ ತುಂಬ ಲುಕ್ಕಿಂಗ್ ಏನು ಕಾಣಿಸಿಲ್ಲ. ಏಕದಂತನೇ ಇರ್ಬೋದು, ಆದರೆ ಒಂಥರ ಅಷ್ಟು ಲುಕ್ಕಿಂಗು ಆದರೆ ಇದಕ್ಕೇನು ಆ ಥರದ್ದೇನು ತೊಂದರೆ ಇಲ್ಲ, ವಿರೂಪನೂ ಆಗಿಲ್ಲ. ಮತ್ತು ದಿನಚರಿ ಆರೋಗ್ಯ ಸರಿಯಿಲ್ಲ. ಅದು ಹೊಸ ಗೆಟಪ್ ಅಂತ ಎಲ್ಲ ಅದನ್ನು ಹೇಳ್ತಾಯಿದ್ದಾರೆ. ಅಂದರೆ ಈ ಆನೆಗಳಿಗೆ ದಂತ ಯಾಕೆ ಮುಖ್ಯ ಅಂತಂದರೆ, ಮಾಮೂಲಿ ಅದು ಈ ಒಣಗಾಲದಲ್ಲಿ ಅಂದರೆ ಬೇಸಿಗೆಗಾಲದಲ್ಲಿ ತೊಗಟೆಗಳನ್ನು ತಿಂದು, ಅಂದರೆ ಕೆಲವು ತೊಗಟೆಗಳನ್ನು ಅದು ತಿಂದು ಇದು ಮಾಡ್ಕೊಳ್ಳುತ್ತೆ, ಪೌಷ್ಟಿಕಾಂಶನ ಸಂಪಾದಿಸ್ಕೊಳ್ಳುತ್ತೆ. ಅಂದರೆ ಇವಾಗ ಮರದಲ್ಲಿರೋ ತೊಗಟೆನ ಸೀಳಬೇಕಲ್ಲ, ಅವಾಗ ದಂತ ಅನುಕೂಲ. ಅದೇ ಎಷ್ಟೋ ಸತಿ ಏನಾರ ಆರೋಗ್ಯ ಸಮಸ್ಯೆ ಬಂದಾಗ ಅದು ತಾನೇ ಈ ಥರದ್ದು ಯಾವುದೋ ಒಂದು ಮರದ ತೊಗಟೆ ತಿಂದು ಸರಿ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅದೇ ಥರ ಈ ತೊಗಟೆಯನ್ನು ಇದು ಮಾಡೋಕ್ಕೋಸ್ಕರ ದಂತ ಅನುಕೂಲ ಆನೆಗಳಿಗೆ. ಅದಕ್ಕೆ ಮೇಲೆ ನೋಡೋಕ್ಕೂ ಅದೇ ಉಷ್ಣ ಒಂಥರ, ಅದು ಬರ್ತಾಯಿದ್ರೆ ಆ ದಂತಗಳನ್ನ ನೋಡ್ತಾ ಇದ್ದರೆ ಅದಕ್ಕೆ ಬೆಲೆ ಆಯಿತಾ. ಆನೆಗಳಿಗೆ ದಂತ ಒಳ್ಳೆಯದು. ಆದರೆ ಈಗ ಅಭಿಮನ್ಯುದು ಏನು ಆ ಥರದ್ದೇನು ತೊಂದರೆ ಇಲ್ಲ, ಚೆನ್ನಾಗೇ ಇದೆ, ಆರೋಗ್ಯವಾಗಿದೆ. ನಿನ್ನೆ ಅದೇ ಕಾರ್ಯಾಚರಣೆ ಭಾಗವಹಿಸಿ ನೋಡೋಣ ಇವತ್ತೇನಾಗುತ್ತೆ ಕಾರ್ಯಾಚರಣೆ ಅಂತ. ಇದು ನೋಡೋಣ, ಅಪ್ಡೇಟ್ಸ್ಗಳನ್ನ ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ.